ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ದುಡ್ಡನ್ನು ಕೊಳ್ಳೆ ಹೊಡೆಯುವ ನಿಟ್ಟಿನಲ್ಲಿ ಮಾನ್ಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಶಾಮೀಲಾಗಿ ಏನು ಅಧ್ಯಕ್ಷರ ಆಪ್ತ ಸಹಾಯಕರ ನೇಮಕಾತಿಯಲ್ಲಿ ಸರ್ಕಾರದ ಯಾವುದೇ ಮಾನದಂಡಗಳನ್ನು ಪಾಲಿಸದೆ ಮನೆಯಲ್ಲಿ ಕುತ್ಕೊಂಡು ಕೆಲಸ ಮಾಡುವಂಥ 4 ಜನರನ್ನು ನೇಮಕ ಮಾಡಿ ತಲಾ 49,000 ರೂಪಾಯಿ ಸಂದಾಯವನ್ನು ಮಾಡಿದ್ದಾರೆ. ಇವತ್ತು ಇದುವರೆಗೂ ಸರಿಸುಮಾರು ಕೋಟಿ ರೂಪಾಯಿಯಷ್ಟು ಹಣವನ್ನು ಅವರಿಗೆ ಸಂದಾಯ ಮಾಡಿರೋದು ಇವತ್ತು ಅವೈಜ್ಞಾನಿಕ ಮತ್ತು ಕಾನೂನು ಬಾಹಿರ. ಇವತ್ತು ಯಾವ ಮಾನದಂಡದ ಮೇಲೆ ಅವರಿಗೆ ನೇಮಕಾತಿ ಮಾಡಿದ್ದಾರೆ ಅಂದರೆ ಅಧ್ಯಕ್ಷರ ಶಿಫಾರಸು ಪತ್ರದ ಮೇಲೆ. ಆಮೇಲೆ ಅವರಿಗೆ ಯಾವ ಅವರ ವಿದ್ಯಾಭ್ಯಾಸದ ಪ್ರತಿ ಕೊಡಿ ಅಂದರೆ ಅವರ ವಿದ್ಯಾಭ್ಯಾಸ ಯಾವುದೂ ಇಲ್ಲ. ಅಲ್ಲಿ ಏನಿದೆ ಅಂದರೆ ಅಧ್ಯಕ್ಷರ ಶಿಫಾರಸು ಪತ್ರದ ಮೇಲೇ ಅವರಿಗೇನದ ನಾವು ನೇಮಕಾತಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ಸರ್ಕಾರದ ದುಡ್ಡನ್ನು ಯಾವ ರೀತಿಯಾಗಿ ಇವರು ಲೂಟಿ ಮಾಡ್ತಾಯಿದ್ದಾರೆ. ಇವತ್ತು ಅವರಿಗೆ ಕೊಟ್ಟಂಥ ಸಂಬಳದ ಮಾಹಿತಿ ಕೊಡಿ ಅಂದ್ರೆ ಅವ್ರ ಹತ್ರ ಮಂಡಳಿಯಲ್ಲಿ ಅದರ ಮಾಹಿತಿಯೇ ಇಲ್ಲ. ಈಗ ಒಟ್ಟಾರೆಯಾಗಿ ನಾವು ಇವತ್ತು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೀವಿ. ನೀವು ಏನು ಮಂಡಳಿಯ ದುಡ್ಡು ಇವತ್ತು 70 ಕೋಟಿಯಷ್ಟು ದುಡ್ಡನ್ನು ಇವತ್ತು ಯಾರೋ 4 ಜನರಿಗೆ ಖಾತೆಗೆ ಹಾಕಿದ್ದೀರಲ್ಲ, ಅದನ್ನು ರಿಫಂಡ್ ಮಾಡಬೇಕು ಮತ್ತು ತಪ್ಪಿತಸ್ಥರಿಗೆ ಕಾನೂನು ಬಾಹಿರವಾಗಿ ಏನು ದುಡ್ಡು ಹಾಕಿದಾರೆ ಅವರಿಗೆ ಜೈಲಿಗೆ ಹಾಕುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂಥೇಳಿ ಈ ಮೂಲಕ ನಾವು ಆಗ್ರಹವನ್ನು ಮಾಡ್ತಾಯಿದ್ದೀವಿ. ನನ್ನ ಹೆಸರು ಸೈಬಣ್ಣ ಜಮಾದಾರ್, ಅಹಿಂದ ಸಂಘಟನೆ ಕಲಬುರಗಿ.